ಸ್ನೇಹಿತರೆ, ಕಳೆದ 5 ವರ್ಷಗಳ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಲಾದ ಮತ್ತು ಮುಂಬರುವ ಎಕ್ಸಾಮ್ನಲ್ಲಿ ಖಂಡಿತ ಬರಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವತ್ತು ಶಾರ್ಟ್ಕಟ್ ಟ್ರಿಕ್ಸ್ ಮೂಲಕ ಕಲಿಯೋಣ. ಭಾರತದ ಭೂಗೋಳಶಾಸ್ತ್ರದ 10 ಪ್ರಮುಖ MCQ ಪ್ರಶ್ನೋತ್ತರಗಳು ಮತ್ತು ವಿವರವಾದ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಪ್ರಶ್ನೆ 1. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗಾಡ್ವಿನ್ ಆಸ್ಟಿನ್ ಅಥವಾ K2. ಗಾಡ್ವಿನ್ ಆಸ್ಟಿನ್ ಶಿಖರವು ಸಮುದ್ರ ಮಟ್ಟದಿಂದ 8611 ಮೀಟರ್ ಎತ್ತರವಿದ್ದು ಭಾರತದ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಪ್ರಶ್ನೆ 2. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗೋದಾವರಿ. ಗೋದಾವರಿ ನದಿಯು 1465 ಕಿಲೋಮೀಟರ್ ಉದ್ದವನ್ನು ಹೊಂದಿದ್ದು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿಯಾಗಿದೆ. ಇದರ ವಿಶಾಲದ ಗಾತ್ರ ಮತ್ತು ಮಹತ್ವದಿಂದಾಗಿ ಇದನ್ನು ದಕ್ಷಿಣದ ಗಂಗಾ ಅಥವಾ ವೃದ್ಧಗಂಗಾ ಎಂದು ಕರೆಯುತ್ತಾರೆ. ಇದು ಮಹಾರಾಷ್ಟ್ರದ ನಾಸಿಕ್ ಬಳಿಯ ತ್ರಯಂಬಕೇಶ್ವರದಲ್ಲಿ ಉಗಮವಾಗುತ್ತದೆ. ಪ್ರಶ್ನೆ 3. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೌಸಿನ್ ರಾಮ್. ಮೇಘಾಲಯದ ಮೌಸಿನ್ ರಾಮ್ನಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸರಾಸರಿ ವಾರ್ಷಿಕ ಮಳೆ ಪಡೆಯುವ ಪ್ರದೇಶವಾಗಿದೆ. ಇಲ್ಲಿ ವಾರ್ಷಿಕವಾಗಿ ಸರಿಸುಮಾರು 11872 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗುತ್ತದೆ. ಇದು ಮೇಘಾಲಯದ ಖಾಸಿ ಬೆಟ್ಟಗಳ ದಕ್ಷಿಣ ಇಳಿಜಾರಿನಲ್ಲಿ ನೆಲೆಗೊಂಡಿದೆ. ಪ್ರಶ್ನೆ 4. ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುವ ಜಲಸಂಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಕ್ ಜಲಸಂಧಿ. ಪಾಕ್ ಜಲಸಂಧಿಯು ಭಾರತದ ತಮಿಳುನಾಡು ರಾಜ್ಯ ಮತ್ತು ಶ್ರೀಲಂಕಾದ ಉತ್ತರ ಪ್ರಾಂತ್ಯದ ನಡುವೆ ಜಲಮಾರ್ಗವಾಗಿದೆ. ಇದು ಈಶಾನ್ಯದಲ್ಲಿರುವ ಬಂಗಾಳ ಕೊಲ್ಲಿಯನ್ನು ನೈಋತ್ಯದಲ್ಲಿರುವ ಮನ್ನಾರ್ ಕೊಲ್ಲಿಯವರೆಗೆ ಸಂಪರ್ಕಿಸುತ್ತದೆ. ಬ್ರಿಟಿಷ್ ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಆಗಿದ್ದ ರಾಬರ್ಟ್ ಪಾಕ್ ಅವರು ಈ ಹೆಸರನ್ನು ಇದಕ್ಕೆ ಇಟ್ಟಿದ್ದರಿಂದ ಇದಕ್ಕೆ ಪಾಕ್ ಜಲಸಂಧಿ ಎಂದು ಕರೆಯುತ್ತಾರೆ. ಪ್ರಶ್ನೆ 5. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬ್ಯಾರನ್ ಐಲ್ಯಾಂಡ್. ಬ್ಯಾರನ್ ಐಲ್ಯಾಂಡ್ ದಕ್ಷಿಣ ಭಾರತದ ಮತ್ತು ದಕ್ಷಿಣ ಏಷ್ಯಾದ ಸಕ್ರಿಯ ಏಕೈಕ ಜ್ವಾಲಾಮುಖಿಯಾಗಿದೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿಯಾದ ಪೋರ್ಟ್ ಬ್ಲೇರ್ನ ಈಶಾನ್ಯಕ್ಕೆ ಸುಮಾರು 135 ಕಿಲೋಮೀಟರ್ ದೂರದಲ್ಲಿದೆ. ಇತ್ತೀಚೆಗೆ ಇದು 2017ರ ಆರಂಭದಲ್ಲಿ ಮತ್ತೆ ಸಕ್ರಿಯಗೊಂಡಿದೆ. ಪ್ರಶ್ನೆ 6. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅರಾವಳಿ ಪರ್ವತಗಳು. ಅರಾವಳಿ ಪರ್ವತ ಶ್ರೇಣಿಯು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತ ಶ್ರೇಣಿಗಳಲ್ಲಿ ಒಂದಾಗಿದೆ. ಇದು ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿಯವರೆಗೂ ಹರಡಿದೆ. ಇದರ ಅತ್ಯುನ್ನತ ಶಿಖರ ಗುರು ಶಿಖರ ಆಗಿದ್ದು ಇದು ಮೌಂಟ್ ಅಬುದಲ್ಲಿದೆ. ಪ್ರಶ್ನೆ 7. ಯಾವ ಭಾರತೀಯ ರಾಜ್ಯವು ಅತಿ ಉದ್ದವಾದ ಕರಾವಳಿ ತೀರ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಗುಜರಾತ್ ರಾಜ್ಯವು ಭಾರತದಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದ್ದು ಸರಿಸುಮಾರು 1600 ಕಿಲೋಮೀಟರ್ ಹೊಂದಿದೆ. ಎರಡನೇ ಅತಿ ಉದ್ದದ ಕರಾವಳಿ ಹೊಂದಿರುವ ರಾಜ್ಯವೆಂದರೆ ಅದು ಆಂಧ್ರಪ್ರದೇಶ್. ಭಾರತದ ಒಟ್ಟು ಕರಾವಳಿ ತೀರವು 7516.6 ಕಿಲೋಮೀಟರ್ ಉದ್ದವಿದೆ. ಇದು ದ್ವೀಪ ಸಮೂಹಗಳನ್ನು ಒಳಗೊಂಡಿದೆ. ಪ್ರಶ್ನೆ 8. ಭಾರತೀಯ ಪ್ರಮಾಣಿತ ಸಮಯ ಯಾವುದನ್ನು ಆಧರಿಸಿದೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇದಕ್ಕೆ ಸರಿಯಾದ ಉತ್ತರ 82.5 ಡಿಗ್ರಿ ಪೂರ್ವ ರೇಖಾಂಶ. ಭಾರತೀಯ ಪ್ರಮಾಣಿತ ಸಮಯವನ್ನು 82.5 ಡಿಗ್ರಿ ಪೂರ್ವ ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಈ ರೇಖಾಂಶವು ಉತ್ತರ ಪ್ರದೇಶದ ಮಿರ್ಜಾಪುರ್ ಅಥವಾ ಅಲಹಾಬಾದ್ನ ಹತ್ತಿರ ಹಾದು ಹೋಗುತ್ತದೆ. ಇದು ಗ್ರೀನ್ವಿಚ್ ಸಮಯಕ್ಕಿಂತ 5.5 ಗಂಟೆ ಮುಂದಿರುತ್ತದೆ. ಪ್ರಶ್ನೆ 9. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾದುಹೋಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 8 ರಾಜ್ಯಗಳು. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಉತ್ತರ ರೇಖಾಂಶವಾಗಿದೆ. ಭಾರತದ ಮಧ್ಯಭಾಗದಲ್ಲಿರುವ ಒಟ್ಟು 8 ರಾಜ್ಯಗಳ ಮೂಲಕ ಇದು ಹಾದುಹೋಗುತ್ತದೆ. ಆ 8 ರಾಜ್ಯಗಳೆಂದರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂಗಳಾಗಿವೆ. ಇವುಗಳನ್ನು ಒಂದು ಕೋಡ್ವರ್ಡ್ ಮೂಲಕ ನೀವು ನೆನಪಿಡಿ. ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆ ಅದು 10. ಸುಂದರ್ಬನ್ ಡೆಲ್ಟಾ ಯಾವ ನದಿಗಳಿಂದ ನಿರ್ಮಾಣವಾಗಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ಮತ್ತು ಬ್ರಹ್ಮಪುತ್ರ. ಸುಂದರ್ಬನ್ ಮುಖಜ ಭೂಮಿಯು ಗಂಗಾ ಮತ್ತು ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳಿಂದ ನಿರ್ಮಾಣಗೊಂಡು ಪ್ರಪಂಚದ ಅತಿದೊಡ್ಡ ಡೆಲ್ಟಾ ಆಗಿದೆ. ಇದು ಭಾರತದ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದಲ್ಲಿ ಹರಡಿಕೊಂಡಿದೆ. ಇಲ್ಲಿ ಬೆಳೆಯುವ ಸುಂದರಿ ಮರಗಳು ಹಾಗೂ ಪ್ರಸಿದ್ಧ ರಾಯಲ್ ಬೆಂಗಾಲ್ ಹುಲಿಗಳಿಗೆ ಪ್ರಸಿದ್ಧಿಯಾಗಿದೆ. ನಿಮಗೆ ನಮ್ಮ ತರಗತಿಗಳು ಇಷ್ಟವಾಗುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ನಿಮಗೆ ಯಾವುದಾದರೂ ಡೌಟುಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ಅದಕ್ಕೆ ನಾವು ಉತ್ತರ ನೀಡುತ್ತೇವೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತರಗತಿ. ನಿಮ್ಮ ಪರೀಕ್ಷಾ ತಯಾರಿಗೆ ಶುಭವಾಗಲಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಧನ್ಯವಾದಗಳು.